ಕಾನೂನು ಕಾಪಾಡಬೇಕಾಗಿದ್ದಂಥ ಪೊಲೀಸಪ್ಪನ ಪೋಲಿ ಆಟ ಪೋಲಿ ಕಹಾನಿ ಅನ್ನುವಂಥದ್ದು ಒಂದಿಷ್ಟು ಬೆಳಕಿಗೆ ಬರುತ್ತೆ. ಕಾನೂನು ಪಾಠ ಹೇಳಬೇಕಾದಂಥ ಪೊಲೀಸನೇ ಇದೀಗ ಅಡ್ಡದಾರಿ ಹಿಡಿದಿದ್ದಾನೆ ಅಂತಾನೆ ಹೇಳ್ಬೋದು. ಸುಂದರ ಯುವತಿಯನ್ನ ಮುಂದೆ ಇಟ್ಕೊಂಡು ಹನಿ ಟ್ರಾಪ್ ಮೂಲಕ ಹಣ ದೋಚುವ ಕೃತ್ಯಕ್ಕೆ ಪೊಲೀಸರೇ ತೊಡಗಿರುವಂತಹ ಘಟನೆ ಬೆಳಕಿಗೆ ಬಂದಿರುವ ತಕ್ಷಣ ಅವರನ್ನ ಬಂಧಿಸಲಾಗಿದೆ. ಈ ಕೃತ್ಯದಿಂದ ಪೊಲೀಸ್ ಇಲಾಖೆಯ ಒಂದಿಷ್ಟು ಆಘಾತಕ್ಕೆ ಒಳಗಾಗಿದ್ದು, ಸುಂದರವಾದಂತಹ ಯುವತಿಯನ್ನ ಮುಂದೆ ಇಟ್ಕೊಂಡು ಅವರನ್ನ ಹನಿ ಟ್ರಾಪ್ ಮಾಡುವಂತ ಕೆಲಸ ರಾಜಕಾರಣಿಗಳಿಗಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳನ್ನ ಆಗಿರ್ಬೋದು, ಈ ರೀತಿ ಹನಿ ಟ್ರಾಪ್ಗಳನ್ನ ಸಹಜವಾಗಿ ನೋಡ್ತಾ ಇದ್ದೀವಿ. ನೋಡಿ, ಸುಂದರ ಯುವತಿಯೊಬ್ಬಳನ್ನ ಬಳಸಿಕೊಂಡು ಆರೋಪಿಗಳು ದಿನೇಶ್ ಕುಮಾರ್ನನ್ನ ತಮ್ಮ ಚಾಲಕಿ ಬಿಳಿಸಿದ್ದಾರೆ. ಇನ್ನು ಹನಿ ಟ್ರಾಪ್ ಕೃತ್ಯದಲ್ಲಿ ಭಾಗಿಯಾದಂತಹ ಆರೋಪಿಗಳು A1 ಮೂರ್ತಿ, A2 ಶಿವಣ್ಣ, ಇನ್ನು ಮುತ್ತು ಇತರೆ 3 ಆರೋಪಿಗಳನ್ನ ಒಂದಿಷ್ಟು ಗುರುತಿಸಲಾಗಿದೆ. ಪೊಲೀಸ್ ಇಲಾಖೆ ಸಿಬ್ಬಂದಿಯೊಬ್ಬರೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರುವುದು ಇಲಾಖೆಯ ವಿಶ್ವಾಸಾರ್ಹತೆಯ ಮೇಲೆ ಪ್ರಶ್ನೆಯನ್ನ ಎತ್ತುವಂತಾಗ್ಬಿಟ್ಟಿದೆ. ಈ ಘಟನೆಯಿಂದಾಗಿ ಇಲಾಖೆಯೊಳಗೆ ಸಿಬ್ಬಂದಿಗಳ ತರಬೇತಿ, ನೈತಿಕತೆ ಮತ್ತು ಕಾನೂನುಬದ್ಧ ಕರ್ತವ್ಯದ ಬಗ್ಗೆಯೂ ಕೂಡ ಮರುಪರಿಶೀಲನೆ ಅಗತ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕಾನೂನು ಪಾಠ ಹೇಳಬೇಕಾದಂಥ ಪೊಲೀಸರೇ ಇದೀಗ ಅಡ್ಡದಾರಿ ಹಿಡಿದಾಗ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಹೇಳ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಮಾಲಿಕಾರ್. ಕಾನೂನು ಪಾಠ ಹೇಳಬೇಕಾದಂಥ ಪೊಲೀಸನೇ ಇದೀಗ ಅಡ್ಡದಾರಿ ಹಿಡಿದಿದ್ದಾನೆ ಅಂತಾನೆ ಹೇಳ್ಬೋದು. ನೋಡಿ, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಆಘಾತಕಾರಿ ಘಟನೆ ಒಂದು ಬೆಳಕಿಗೆ ಬಂದುಬಿಟ್ಟಿದೆ. ಇಲ್ಲಿ ಸುಂದರ ಯುವತಿಯನ್ನ ಮುಂದೆ ಇಟ್ಕೊಂಡು ಹನಿ ಟ್ರಾಪ್ ಮೂಲಕ ಹಣ ದೋಚುವ ಕೃತ್ಯಕ್ಕೆ ಪೊಲೀಸರೇ ತೊಡಗಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಈ ಆರೋಪಿಗಳ ಗುಂಪಲ್ಲಿ ಪೊಲೀಸ್ ಸಿಬ್ಬಂದಿಯೇ ಒಬ್ಬರು ಭಾಗಿಯಾಗಿತ್ತು ಅನ್ನುವಂಥದ್ದು ಇದೀಗ ತಿಳಿದು ಬರ್ತಾ ಇದೆ. ತಕ್ಷಣ ಅವರನ್ನ ಬಂಧಿಸಲಾಗಿದೆ. ಹನಿ ಟ್ರಾಪ್ ಕೇಸ್ನಲ್ಲಿ ಪೊಲೀಸರೇ ಭಾಗಿಯಾಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇರೋದು ನಿಜಕ್ಕೂ ಕೂಡ ಎಂಥ ಘಟನೆ ಅಂತಂದರೆ ಏನು ಹೇಳಬೇಕು ಹೇಳಿ. ಯಾಕಂದರೆ ಈ ಕೃತ್ಯದಿಂದ ಪೊಲೀಸ್ ಇಲಾಖೆಯ ಒಂದಿಷ್ಟು ಆಘಾತಕ್ಕೆ ಒಳಗಾಗಿದ್ದು, ಪಿರಿಯಾಪಟ್ಟಣ ಪೊಲೀಸ್ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಾನೂನು ಕಾಪಾಡಬೇಕಾಗಿದ್ದಂಥ ಪೊಲೀಸಪ್ಪನ ಪೋಲಿ ಆಟ ಪೋಲಿ ಕಹಾನಿ ಅನ್ನುವಂಥದ್ದು ಒಂದಿಷ್ಟು ಬೆಳಕಿಗೆ ಬರ್ತಾ ಇದೆ. ನೋಡಿ, ಬೇಲಿ ಎದ್ದು ಹೊಲ ಮೈದಂತೆ ಎಂಬ ಗಾದೆ ಮಾತನ್ನು ಸಹಜವಾಗಿ ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಅಂತಂದರೆ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪೊಲೀಸ್ ಅಧಿಕಾರಿಗಳೇ ಇಂಥ ಕೃತ್ಯದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಸುಂದರವಾದಂಥ ಯುವತಿಯನ್ನು ಮುಂದೆ ಇಟ್ಕೊಂಡು ಅವರನ್ನು ಹನಿ ಟ್ರಾಪ್ ಮಾಡುವಂಥ ಕೆಲಸ ರಾಜಕಾರಣಿಗಳಿಗಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳನ್ನು ಆಗಿರ್ಬೋದು, ಈ ರೀತಿ ಹನಿ ಟ್ರಾಪ್ಗಳನ್ನ ಸಹಜವಾಗಿ ನೋಡ್ತಾ ಇದ್ದೀವಿ. ಆದರೆ ಆ ಹನಿ ಟ್ರಾಪ್ ಮಾಡುವಂಥ ಆರೋಪಿಗಳಲ್ಲೂ ಕೂಡ ಬೇರೆಯವರೇ ಆಗಿರ್ತಾ ಇದ್ರು. ಪೊಲೀಸ್ ಅಧಿಕಾರಿನೇ ಅದರಲ್ಲಿ ಒಬ್ಬ ಭಾಗಿಯಾಗಿದ್ದಾರೆ, ಪೊಲೀಸ್ ಅಪ್ಪನೇ ಅದರಲ್ಲಿ ಭಾಗಿಯಾಗಿದ್ದಾನೆ ಅಂತಂದ್ರೆ ನಾಚಿಕೆಗೇಡಿ ಸಂಗತಿ ಅಂತಾನೆ ಹೇಳ್ಬೋದು. ಕಾನೂನು ಕಾಪಾಡಬೇಕಾದಂಥ ಪೊಲೀಸರೇ ಇದೀಗ ಕಾನೂನನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡಿ, ಕಂಪ್ಲಾಪುರದ ದಿನೇಶ್ ಕುಮಾರ್ ಎಂಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಹನಿ ಟ್ರಾಪ್ ಕೃತ್ಯಕ್ಕೆ ಒಂದಿಷ್ಟು ಬಳಸ್ಕೊಂಡಿದ್ರು. ನೋಡಿ, ಸುಂದರ ಯುವತಿಯೊಬ್ಬಳನ್ನ ಬಳಸಿಕೊಂಡು ಆರೋಪಿಗಳು ದಿನೇಶ್ ಕುಮಾರ್ನನ್ನ ತಮ್ಮ ಚಾಲಕಿ ಬಿಳಿಸಿದ್ದಾರೆ. ಹನಿ ಟ್ರಾಪ್ ಕೇಸ್ನಲ್ಲಿ ಪೊಲೀಸ್ ಸಿಬ್ಬಂದಿ ಒಂದಿಷ್ಟು ಭಾಗಿಯಾಗಿರುವಂಥದ್ದು. ಇನ್ನು ಹನಿ ಟ್ರಾಪ್ ಕೃತ್ಯದಲ್ಲಿ ಭಾಗಿಯಾದಂಥ ಆರೋಪಿಗಳು A1 ಮೂರ್ತಿ, A2 ಶಿವಣ್ಣ, ಇನ್ನು ಮುತ್ತು ಇತರೆ 3 ಆರೋಪಿಗಳನ್ನು ಒಂದಿಷ್ಟು ಗುರುತಿಸಲಾಗಿದೆ. ಶಿವಣ್ಣಂತ ಪೊಲೀಸ್ ಸಿಬ್ಬಂದಿಯೇ ಒಬ್ಬರೇ ಈ ಅಪರಾಧದಲ್ಲಿ ಭಾಗಿಯಾಗಿರುವುದು ಸ್ಥಳೀಯರಲ್ಲಿ ನಿಜಕ್ಕೂ ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಪೊಲೀಸರೇ ಇಂಥ ಕೆಲಸ ಮಾಡಿದ್ರೆ ಕಾನೂನು ಕಾಯುವವರು ಯಾರು ಎಂದು ಜನರು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಆರೋಪಿಗಳು ಅಂಧರಾಗಿದ್ದು ಹೇಗೆ ಅಂದರೆ ಒಂದಿಷ್ಟು ಅಂಧರಾಗಿದ್ದಾರೆ. ಈಗಾಗಲೇ ಅವ್ರನ್ನ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದೀಪಕ್ ನೇತೃತ್ವದಲ್ಲಿ ನಡೆದಂತಹ ತನಿಖೆಯಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ನೋಡಿ, ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಆರೋಪಿಗಳನ್ನು ಜೈಲಿಗೆ ರವಾನಿಸಲಾಗಿದೆ. ಪೊಲೀಸ್ ಇಲಾಖೆ ಸಿಬ್ಬಂದಿಯೊಬ್ಬರೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರುವುದು ಇಲಾಖೆಯ ವಿಶ್ವಾಸಾರ್ಹತೆಯ ಮೇಲೆ ಪ್ರಶ್ನೆಯನ್ನ ಎತ್ತುವಂತಾಗ್ಬಿಟ್ಟಿದೆ. ನೋಡಿ, ಯಾರನ್ನ ನಂಬೇಕ್ರಿ? ನಮ್ಗೆ ಏನಾದರೂ ಒಂದಿಷ್ಟು ಸಮಸ್ಯೆಗಳಾಗಿದೆ, ಈ ರೀತಿ ಹನಿ ಟ್ರಾಪ್ಗಳಾಗಿದೆ, ಈ ರೀತಿ ತೊಂದರೆಗಳಾಗಿದೆ ಅಂತ ನಾವು ಪೊಲೀಸ್ ಅಧಿಕಾರಿಗಳನ್ನ ಹೋದಾಗ, ಪೊಲೀಸ್ ಅಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಿದಾಗ ನಮಗೆ ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇರುತ್ತೆ. ಆದರೆ ಅವರೇ ಇಂಥ ಇದರಲ್ಲಿ ತೊಡ್ಕೊಂಡ್ಬಿಟ್ರೆ ಯಾರನ್ನ ವಿಶ್ವಾಸ ಇಡೋದೇಳಿ, ಯಾರನ್ನ ವಿಶ್ವಾಸಾರ್ಹತೆ ಮೇಲೆ ನಂಬಿಕೆಯ ಪ್ರಶ್ನೆ ಎತ್ತು ಬಿಡುತ್ತೆ ಇಲ್ಲಿ.
ನೋಡಿ, ಹನಿ ಟ್ರ್ಯಾಪ್ ಕೃತ್ಯವು ಶಿವಣ್ಣಂತ ಆರೋಪಿಗಳು ಯುವತಿಯನ್ನು ಬಳಸಿಕೊಂಡು ಶ್ರೀಮಂತ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಅವರು ಹಣವನ್ನು ದೋಚುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈ ಘಟನೆಯಿಂದ ಸ್ಥಳೀಯ ಸಮುದಾಯದಲ್ಲಿ ಒಂದಿಷ್ಟು ಭಯ ಮತ್ತು ಆತಂಕ ಮೂಡ್ತಾ ಇದೆ. ನೋಡಿ, ಪೊಲೀಸ್ ಇಲಾಖೆ ಒಳಗಿನ ಶಿಸ್ತು ಮತ್ತು ಜವಾಬ್ದಾರಿ ಕೊರತೆಯ ಬಗ್ಗೆ ಚರ್ಚೆಗೆ ಗ್ರಾಸವಾಗಿಬಿಟ್ಟಿದೆ. ಪೊಲೀಸ್ ಶಿವಣ್ಣನ ಕತೆ ಕೇಳಿದ್ರೆ ನಿಜಕ್ಕೂ ಕೂಡ ಪೊಲೀಸರು ಒಂದಿಷ್ಟು ಶಾಕ್ ಆಗಿಬಿಟ್ಟಿದ್ದಾರೆ. ನೋಡಿ, ಪಿರಿಯಾಪಟ್ಟಣದ ಪೊಲೀಸರು ಈ ಪ್ರಕರಣದನ್ನ ತ್ವರಿತವಾಗಿ ಕಾರ್ಯನಿರ್ವಹಿಸಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ. ಈ ಘಟನೆಯಿಂದಾಗಿ ಇಲಾಖೆಯೊಳಗೆ ಸಿಬ್ಬಂದಿಗಳ ತರಬೇತಿ, ನೈತಿಕತೆ ಮತ್ತು ಕಾನೂನುಬದ್ಧ ಕರ್ತವ್ಯದ ಬಗ್ಗೆಯೂ ಕೂಡ ಮರುಪರಿಶೀಲನೆ ಅಗತ್ಯ ಎದ್ದು ಕಾಣ್ತಾ ಇದೆ. ಈ ಘಟನೆ ಕಂಡು ಸ್ವತಃ ಪೊಲೀಸ್ ಇಲಾಖೆಯ ಒಂದಿಷ್ಟು ಶಾಕ್ ಆಗಿಬಿಟ್ಟಿದೆ. ನೋಡಿ, ಈ ಘಟನೆಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆ ಆಗಿಬಿಟ್ಟಿದ್ದಾರೆ. ನೋಡಿ, ಇಂಥ ಘಟನೆಗಳು ಮತ್ತೆ ನಡೆದಂತೆ ಒಂದಿಷ್ಟು ನಡೆಯಬಾರದು ಅನ್ನುವಂಥ ಕಾರಣದಿಂದಾಗಿ ನಿಜಕ್ಕೂ ಕೂಡ ಇಂಥ ಘಟನೆಗಳು ನಡೀಬಾರ್ದ್ರಿ. ಸಮಾಜದಲ್ಲಿ ಒಂದಿಷ್ಟು ಮಾರಕಗಳು ಇಂಥ ಘಟನೆ ಸಂಪೂರ್ಣವಾಗಿ ಈ ಘಟನೆಗಳನ್ನು ಮತ್ತೆ ನಡೆಯದಂತೆ ತಡೆಯಲು ಕಟ್ಟುನಿಟ್ಟಿನ ಕ್ರಮವನ್ನು ಮತ್ತು ಸಮುದಾಯದ ಜಾಗೃತಿಯ ಅಗತ್ಯವಿದೆ ಅಂತ ಒಂದಿಷ್ಟು ಸ್ಥಳೀಯರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿದೆ, ತನಿಖೆಯನ್ನು ಕೂಡ ಮುಂದುವರೆಸಿದೆ. ಯಾಕಂದರೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದೀವಿ, ರಾಜಕಾರಣದಲ್ಲಿ ಮಾತ್ರ ಅಲ್ಲ, ಯಾರ್ಯಾರು ಶ್ರೀಮಂತ ವ್ಯಕ್ತಿಗಳಿದ್ದಾರೆ, ಯಾರನ್ನ ಮಣ್ಣು ಮುಕ್ಕಿಸ್ಬೇಕು, ಯಾರನ್ನ ಅವರು ರಾಜಕೀಯದಿಂದ ಕೆಡವಬೇಕು, ಅವ್ರನ್ನ ಯಾರನ್ನ ತುಳಿಬೇಕು ಅಂತಂದರೆ ಸಾಕು, ಏನಾದರೂ ಅವ್ರಿಗೆ ತರೋದೇ ಹನಿ ಟ್ರ್ಯಾಪ್ ವಿಚಾರ. ಸೊ ಹನಿ ಟ್ರ್ಯಾಪ್ ವಿಚಾರ ಇಲ್ಲೂ ಕೂಡ ಅದೇ ರೀತಿಯಾಗಿತ್ತು. ದೊಡ್ಡ ದೊಡ್ಡ ಕುಳಗಳನ್ನು, ಕೋಟಿ ಕುಳಗಳನ್ನು ಈ ರೀತಿ ಟಾರ್ಗೆಟನ್ನು ಮಾಡ್ತಾಯಿತ್ತು. ಟಾರ್ಗೆಟ್ ಮಾಡಿದವರು ಸಂಪೂರ್ಣವಾಗಿ ಅವರ ತಂಡದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿ ಒಬ್ಬರು ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ನಾಚಿಕೆಗೇಡಿ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಕಾನೂನು ಪಾಠ ಹೇಳಬೇಕಾದಂಥ ಪೊಲೀಸರೇ ಇದೀಗ ಅಡ್ಡದಾರಿ ಹಿಡಿದಾಗ ಯಾರನ್ನು ನಂಬಬೇಕು, ಯಾರನ್ನ ಬಿಡಬೇಕು ಹೇಳ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.